ಮಾಟ ಮಂತ್ರ ಮಾಡಿರುವಂತ ಆರೋಪ ಕೇಳಿಬರ್ತಾ ಇದೆ. 4 ದಿನದ ಹಿಂದೆಯೇ ಶ್ವಾನದ ಕತ್ತನ್ನ ಕೊಯ್ದು ಹತ್ಯೆ ಮಾಡಲಾಗಿತ್ತು. ಹತ್ಯೆಯ ನಂತರ ನಾಯಿಯನ್ನ ಬಟ್ಟೆಯಿಂದ ಸುತ್ತಿದ್ದಾರೆ ಈ ಮಹಿಳೆ. ನಾಯಿಯ ಶವದ ಸುತ್ತಲೂ ಕೂಡ ಬರೆದಿದ್ದಾರೆ ಶ್ರೀಯಂತ್ರವನ್ನ. ರೂಮ್ನ ತುಂಬೆಲ್ಲ ದೇವರ ಫೋಟೋವನ್ನ ಇಟ್ಟು ಪೂಜೆ ಮಾಡಲಾಗಿದೆ. 4 ಲ್ಯಾಬ್ರಿಡರ್ ನಾಯಿಯನ್ನ ಈ ಮಹಿಳೆ ಸಾಕಿದ್ಲು. ಒಂದು ನಾಯಿಯನ್ನ ಹತ್ಯೆ ಮಾಡಿದ್ದು ಸಂಪೂರ್ಣವಾಗಿ ಕೊಳೆತು ಹೋಗಿಬಿಟ್ಟಿದೆ ನಾಯಿ. ಮನೆಯ ಕಿಟಕಿ ಬಾಗಿಲು ಎಲ್ಲವನ್ನ ಕ್ಲೋಸ್ ಮಾಡಿದ್ಲು ಈ ಮಹಿಳೆ. ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ ಒಳಗೆ ದುರ್ನಾತ ಬರೋದಕ್ಕೆ ಶುರು ಆಗುತ್ತೆ. ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಇಂಥದ್ದೊಂದು ಕೃತ್ಯ ಆಗಿದೆ ಅಂತ. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ, ಕೇಸ್ ಆಗಿದೆ. ಯಾಕಂದ್ರೆ 4 ದಿನದ ಹಿಂದೆಯೇ ತಾನೇ ಸಾಕಿದಂತ ಶ್ವಾನದ ಕತ್ತನ್ನ ಕೊಯ್ದು ಅದಾದ ಮೇಲೆ ನಾಯಿಯನ್ನ ಬಟ್ಟೆಯಿಂದ ಸುತ್ತಿಡ್ತಾಳೆ. ನಾಯಿ ಶವ ಏನಿದೆಯಲ್ಲ ಸುತ್ತಲೂ ಕೂಡ ಶ್ರೀಯಂತ್ರವನ್ನ ಬರೆದಿರ್ತಾರೆ. ಮನೆ ಒಳಗಡೆ ಹೋದ ಸಂದರ್ಭದಲ್ಲಿ ಮನೆ ಒಳಗಡೆ ಎಲ್ಲ ದೇವರ ಫೋಟೋಗಳು ಎಲ್ಲಿ ನೋಡಿದ್ರು. 4 ಲ್ಯಾಬ್ರಿಡರ್ ನಾಯಿ, ಬಹಳ ಒಳ್ಳೆಯ ಜಾತಿ ನಾಯಿ ಅದು. ಈ 4 ನಾಯಿಯಲ್ಲಿ ಒಂದು ನಾಯಿಯನ್ನ ಹತ್ಯೆ ಮಾಡಿದ್ದು ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಈಕೆನೆ ನಾಯಿಯನ್ನ ಸಾಕಿದ್ದಂತ ಈಕೆ ತ್ರಿಪರ್ಣ ಪಾಯ್ಕ ಆರೋಪಿ. ತಾನೇ ನಾಯಿಯನ್ನ ಸಾಕಿ ಆ ನಾಯಿ 4 ನಾಯಿ ಇತ್ತು, ಅದರಲ್ಲಿ ಒಂದು ಶ್ವಾನವನ್ನ ಕತ್ತನ್ನ ಕುಯ್ದು ಹತ್ಯೆ ಮಾಡಿ ಅದಾದ ಮೇಲೆ ಬಟ್ಟೆಯೆಲ್ಲ ಸುತ್ತಿ ಅದನ್ನ ಇಟ್ಟುಬಿಟ್ಟು ಮನೆ ತುಂಬಾ ದೇವರ ಫೋಟೋ ಜೊತೆಯಲ್ಲಿ ಒಂದಷ್ಟು ಶ್ರೀಯಂತ್ರಗಳನ್ನ ಬರೆದಿರೋದು ಬೆಚ್ಚಿ ಬೀಳಿಸ್ತಾ ಇದೆ. ಇದು ಯಾವ ರೀತಿಯಾದಂತ ಮಾಟ ಮಂತ್ರ, ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್, ಯಾಕೆ ಹೀಗೆ ಮಾಡಿದ್ರು? ಮಾನಸಿಕ ಸ್ಥಿತಿಗತಿಗಳು ಸರಿಯುತ್ತಾ ಇಲ್ವಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಈ ಘಟನೆಯಿಂದ. ಈಗ ಆಕ್ಮೆ ಬ್ಯಾಲೆ ಮಹದೇವಪುರನಲ್ಲಿ ಏನು ಕೇಸ್ ಬಂದಿದೆ ಅಬೌಟ್ ಅನಿಮಲ್ ಸ್ಯಾಕ್ರಿಫೈಸ್, 2 ದಿನ ಆಗಿದೆ. ಐಡೆಂಟಿಫೈ ಮಾಡಿ ಡಿಕಂಪೋಸ್ ಬಾಡಿನ ತ್ರಿಪರ್ಣ ನಾಯಕನು ಅವ್ರ ಮನೆಯಲ್ಲಿ ಐಡೆಂಟಿಫೈ ಮಾಡಿ, ಆದರೆ ಇನ್ನೂ ಪೊಲೀಸ್ ಆ್ಯಕ್ಷನ್ ಅಷ್ಟು ಆ್ಯಕ್ಟಿವ್ ಆಗಿ ನಮಗೆ ಕಾಣಿಸ್ತಾ ಇಲ್ಲ. PM ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ನಾಯಿದು ಥ್ರೋಟ್ ಸ್ಲಿಟ್ ಆಗಿದೆ, ಬೋನ್ಸ್ ಫ್ರ್ಯಾಕ್ಚರ್ ಆಗಿದೆ, ಸ್ಟಾರ್ವೇಷನ್ ಇದೆ ಅಂತ ಔಟ್ಕಮ್ ಬಂದಿದೆ. ಹಾಗೆಯೇ ಅದು 2 ನಾಯಿ ಯಾವುದು ಮನೆಯಲ್ಲಿತ್ತು ಅದೂ ಅಷ್ಟೇ ಫುಲ್ಲು ಸ್ಟಾರ್ವೇಷನಲ್ಲಿ ಒದ್ದಾಡ್ತಿತ್ತು ಅಂತ ಡಾಕ್ಟರ್ ರಿಪೋರ್ಟ್ ಬಂದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಗಲ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ನಾವು ಏನೇನು ಇನ್ಪುಟ್ಸ್ ಬೇಕಿತ್ತು ಅದನ್ನೆಲ್ಲ ಪೊಲೀಸಿಗೆ ಕಳಿಸಿದ್ದೀವಿ. ಪೊಲೀಸು ಇನ್ನೂ ಏನಕ್ಕೆ ತ್ರಿಪರ್ಣ ಅವ್ರನ್ನ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಗಲಲ್ಲಿ ಅರೆಸ್ಟ್ ಮಾಡಿಲ್ಲ, ಅವ್ರ ಫೋನ್ ಏನಕ್ಕೆ ಆಕ್ಸೆಸ್ ಮಾಡಿಲ್ಲ, ಆ ಫುಲ್ಲು ಮನೆದು ಫೋರೆನ್ಸಿಕ್ ಅಸೆಸ್ಮೆಂಟ್ ಏನಕ್ಕಾಗಿಲ್ಲ ಅನ್ನೋದು ಇನ್ನೂ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಹಾಗೆ ನೋಡೋಕೆ ಹೋದರೆ ಮಹದೇವಪುರನಲ್ಲಿ ಸಿಕ್ಕಾಪಟ್ಟೆ ಕೇಸಸ್ ಬರ್ತಾ ಇದೆ. ನಾಯಿ ರಿಲೊಕೇಶನ್ನೇ ಆಗಲಿ ಅಸೋಸಿಯೇಷನಿಂದ, ಅಥವಾ ಡಾಗ್ ಪಾಯ್ಸನಿಂಗ್ KR ಪುರಮಲ್ಲಿ ಆಗಿದ್ದು, ಹಾಗೆಯೇ ಬ್ರೌನಿ ಅನ್ನೋ ನಾಯಿನ ರಿಲೊಕೇಟ್ ಮಾಡಿದ್ದು ಕ್ಯಾಂಡಿಡ್ ಸಿಗ್ನೇಚರಲ್ಲಿ. ಈ ಥರ ಸುಮಾರು ಕೇಸಸ್ಗಳು ಐಡೆಂಟಿಫೈ ಮಾಡ್ತಾ ಇದ್ದೀವಿ ನಾವು ಮಹದೇವಪುರ ಮತ್ತು ವೈಟ್ಫೀಲ್ಡ್ ಡಿವಿಷನಲ್ಲಿ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನು ಎಲ್ಲೂ ಪಿಕಪ್ ಆಗ್ತಾ ಇಲ್ಲ, ಕಲ್ಪ್ರಿಟ್ಸ್ನ ಎಲ್ಲೂ ಅರೆಸ್ಟ್ ಮಾಡ್ತಾ ಇಲ್ಲ. ಸೊ ನಮ್ಮ ಕ್ವೆಶನು ಪೊಲೀಸ್ ಬೆಂಗಳೂರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಯಾರಿ ಮಾಟಗಾತಿ ತಾನೇ ಸಾಕಿದಂತ ನಾಯಿಯನ್ನ ಹತ್ಯೆ ಮಾಡಿದಲ್ಲ, ಆ ಮನೆಯಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು, ಈಕೆಯ ಹಿನ್ನೆಲೆ ಏನು, ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಿದೆ ಅಜಯ್ ಕುಮಾರ್? ಖಂಡಿತವಾಗ್ಲೂ ಅಖಿಲೇಶ್, ಏನಂದ್ರೆ ಈ ಒಂದು ಪ್ರಕರಣ ನಿನ್ನೆ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಈಕೆ ಏನೋ ಒಂದ್ ರೀತಿಯಾದಂತಹ ಒಂದು ಕಂಪ್ನಿಯಲ್ಲಿ ಕೂಡ, ಖಾಸಗಿ ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಈಕೆ 4 ನಾಯಿಗಳನ್ನ ಆಕೆ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಸಾಕಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ನಾಯಿಯನ್ನ ಆಕೆ ತಾನೇ ಸಾಕಿದಂತ ನಾಯಿಯನ್ನ ಏನೋ ವಾಮಾಚಾರ ಮಾಡಿ ಅದನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಯಾರಿಗೂ ಕೂಡ ಆಕೆ ಹೇಳಿರ್ಲಿಲ್ಲ. ಯಾವಾಗ ಆ ಒಂದು ನಾಯಿಯನ್ನ ಕೊಲೆ ಮಾಡಿ, ಅಂದ್ರೆ ಆ ಒಂದು ನಾಯಿನ ಸಾಯಿಸಿ ಆನಂತರ ಏನು 3-4 ದಿನ ಮನೆಯಲ್ಲೇ ಇರುವಂತಹ ಒಂದು ಕವರ್ ನಲ್ಲಿ ಆಕೆ ಸುತ್ತಿಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಂಪೂರ್ಣ ಅಪಾರ್ಟ್ಮೆಂಟ್ ನಿವಾಸಿಗಳೇನಿರ್ತಾರೆ ಅವರಿಗೆ ಏನು ದುರ್ವಾಸನೆ ಕೂಡ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಏನು BBMP ಅಧಿಕಾರಿಗಳಿಗೆ ಮತ್ತೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ತಕ್ಷಣ ಏನು ಸ್ಥಳಕ್ಕೆ ಬಂದಂತಹ ಏನು BBMP ಅಧಿಕಾರಿಗಳೇನಿದ್ದಾರೆ ಮನೆ ಒಳಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ, ಅಲ್ಲಿ ಇದ್ದಂತಹ ಕೆಲವೊಂದು ದೇವರ ಫೋಟೋಸ್ ಆಗಿರ್ಬೋದು, ನಿಂಬೆಹಣ್ಣುಗಳಾಗಿರ್ಬೋದು, ಮತ್ತೆ ಅರ್ಶನ ಕುಂಕುಮ ಆಗಿರ್ಬೋದು, ಮತ್ತೆ ವಾಮಾಚಾರಕ್ಕೆ ಬಳಸುವಂತ ಕೆಲವೊಂದು ಏನು ವಸ್ತುಗಳು ಕೂಡ ಈಗಾಗಲೇ ಅಲ್ಲಿ ಪತ್ತೆ ಆಗಿರುವಂತದ್ದು. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಈಗಾಗಲೇ ಪೊಲೀಸರು ಏನು ವಶಕ್ಕೆ ಪಡ್ಕೊಂಡು ಆಕೆಯನ್ನು ಕೂಡ ಈಗಾಗಲೇ ವಿಚಾರಣೆಯನ್ನು ಸಹ ಮಾಡ್ತಾ ಇದ್ದಾರೆ. ಈಕೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ವಾಮಾಚಾರ ಮಾಡಿದಾಳೆ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಕ್ವಶನ್ ಮಾಡ್ತಿದ್ದಾರೆ. ಹಣದ ವಿಚಾರಕ್ಕ, ಕೌಟುಂಬಿಕ ವಿಚಾರಕ್ಕ ಅಥವಾ ಆಸ್ತಿ ವಿಚಾರಕ್ಕ ಅಂತ ಹೇಳಿ. ಸೊ ಹೀಗಾಗಿ
ಯಾರು ಈಕೆಯ ಏನು ತಲೆ ತುಂಬಿದಾರೋ ಈ ಎಲ್ಲ ವಿಚಾರಗಳನ್ನು ಅವರನ್ನು ಕೂಡ ಈಗಾಗಲೇ ಏನು ಅರೆಸ್ಟ್ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇರುವಂತದ್ದು. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಯಾರೋ ಹೇಳಿದಂತ ವಿಚಾರಕ್ಕೆ ಈಕೆ ಈ ರೀತಿಯಾದಂತಹ ಏನು ಕೃತ್ಯ ಮಾಡಿದಾಳೆ ಅಂತ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಇನ್ನುಳಿದ 3 ನಾಯಿಯನ್ನು ಕೂಡ ಈಗಾಗಲೇ ಅಲ್ಲಿರುವಂತ ಸ್ಥಳೀಯರಾಗಿರ್ಬೋದು ಮತ್ತೆ BBMP ಅವರು ಮತ್ತೆ ಪೊಲೀಸರು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆಕೆಯನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ಮಾಹಿತಿ ಮತ್ತೆ ಆ ವಿಚಾರಗಳನ್ನು ಕೂಡ ಆಕೆಯಿಂದ ಪೊಲೀಸರು ಕೂಡ ಮಹದೇವಪುರ ಪೊಲೀಸರು ಕೂಡ ಈಗ ತಗೊಂತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿ